ಅಂತ ಮಾತುಗಳನ್ನೆಲ್ಲ ಈಡೇರಿಸ್ಕೊಂಡವರು ಮೇಂಟೈನ್ ಮಾಡಿದ್ದಾರೆ. ಅವ್ರಿಗೆ ಇರೋರು ಹೋಗಬಾರ್ದು. ಈಗ ಆರ್ಟಿಕಲ್ 370 ರದ್ದು, ಆಮೇಲೆ ಇವೆಲ್ಲ UCC ಇವೆಲ್ಲ ಅವರ ಕಾರ್ಯಕರ್ತರಿಗೆ ಮತ್ತು ಸೈದ್ಧಾಂತಿಕವಾಗಿ ಅವ್ರ ಜೊತೆಲಿ ಗಟ್ಟಿಯಾಗಿ ನಿಂತಿರೋರಿಗೆ ಇದ್ದಂಥ ಕಾರ್ಯಕ್ರಮ. ಇಡೀ ದೇಶದವರಿಗೆ ಅಲ್ಲ, ದೇಶದಲ್ಲಿ ಭಿನ್ನಾಭಿಪ್ರಾಯ ಇದೆ ಆ ವಿಚಾರದಲ್ಲಿ ಅಲ್ವೇ. ಆದರೆ ಕಾರ್ಯಕರ್ತರಲ್ಲಿ ಮತ್ತು ಅವ್ರ ಸೈದ್ಧಾಂತಿಕವಾಗಿ ಬಲವಾಗಿರೋರಿಗೆ ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಅದಾಗಲೇಬೇಕು ಅಂತ ಹೇಳ್ತಾರೆ. ಈಗ ಕರ್ನಾಟಕದ BJP ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆನ ಅಥವಾ ಮತಾಂತರ ನಿಷೇಧ ಕಾಯ್ದೆ ಏನಾದ್ರು ಮಾಡದೆ ಹೋಗಿದ್ದಿದ್ರೆ ಅವ್ರ ಕಾರ್ಯಕರ್ತರು ಅವ್ರ ಜೊತೆಲಿ ಇರ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೆ BJP ಅವ್ರ ಕಾರ್ಯಕರ್ತರಿಗೆ ಬೇಕಾದನ್ನು ಮಾಡ್ಕೊಂಡ್ಬಂದಿದೆ, ಆದರೆ ದೇಶಕ್ಕೆ ಬೇಕಾದನ್ನು ಮಾಡಿದ್ಯಾ ಇಲ್ಲೋ ಅನ್ನೋದು. ಈಗ ನೋಡಿ, ನೀವು ಹೇಳ್ತೀರಿ UPಯಲ್ಲೆಲ್ಲ ಯಾಕೆ ಹಿನ್ನಡೆ ಆಯಿತು. ಅವರು BJP ನೀವು ಆರಂಭದಲ್ಲಿ ಹೋಗಿದ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ಬಿಟ್ಟರೆ ಮೋದಿ ಗ್ಯಾರಂಟಿ, ಅದು ಬಿಟ್ಟರೆ ರಾಮ ಮಂದಿರ ಹೇಗೂ ಅವರಿಗೆ ಕೈ ಹಿಡಿಯುತ್ತೆ ಅನ್ನೋ ಭರವಸೆಯಲ್ಲಿ ಹೋದರು. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅವರ ವಿರೋಧಿಗಳು ಅಂದರೆ ಕಾಂಗ್ರೆಸ್ ಮತ್ತು ಇಂಡಿಯಾ ಅಲಯನ್ಸ್ನವರು ಇವರು ಸಂವಿಧಾನ ಬದಲಾಯಿಸ್ತಾರೆ ಅನ್ನೋದನ್ನು ಮನಸ್ಸಿಗೆ ಹಚ್ಚಿಸ್ಬಿಟ್ರು. ಅದನ್ನು ಅವರು ಟೇಕನ್ ಫಾರ್ ಗ್ರಾಂಟೆಡ್, ಅಷ್ಟೊಂದು ತೊಂದರೆ ಆಗಲಿಕ್ಕಿಲ್ಲ ಅಂತ ಮೋದಿ ಗ್ಯಾರಂಟಿ ಮುಂದೆ ಯಾವ ನಡೆಯಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಒಂದೆರಡು ಹಂತಗಳಲ್ಲಿ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಅದರ ಅರಿವಾಯಿತು. ಅದಾದ ನಂತರ ಅವರು ಚುನಾವಣೆಯ ಟ್ರೆಂಡ್ ಇದೇ ಚೇಂಜ್ ಆಗೋಯ್ತು. ಏನು ಹೇಗೆ ಚುನಾವಣೆ ನಡಿಬೇಕಾಗಿತ್ತು, ನಮ್ಮ ದೇಶದ ಭದ್ರತೆ ವಿಚಾರ ಇರ್ಬೋದು, ನಮ್ಮ ದೇಶದ ಭವಿಷ್ಯದ ವಿಚಾರ ಇರ್ಬೋದು, ಯಾವುದೂ ಚರ್ಚೆನೇ ಮಾಡಲಿಲ್ಲ. ಅದು ಬಿಟ್ಟು ನೀನು ಹೀಗೆ ನಾನು ಹೀಗೆ ಅಂತ ಎಲ್ಲರೂ ಬೀದಿಗೆ ಬಂದು ಒಂಥರ ಬೀದಿ ನಾಯಿಗಳ ಥರ ಕಚ್ಚಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದು ದುರಂತ. ಚುನಾವಣೆ ಆಗೋ ರೀತಿಯಲ್ಲಿ ಆಗಿದ್ದಿದ್ರೆ ಜನ ಏನೋ ಒಂದು ತೀರ್ಮಾನ ಮಾಡ್ತಿದ್ರು, ಐದರ್ ಮೋದಿ ಆರ್ ಇಂಡಿಯಾ, ಎರಡರಲ್ಲಿ ಒಂದು ಮಾಡ್ತಾ ಇದ್ರೆ. ಬಟ್ ಇದು ಈ ಚುನಾವಣೆಯಲ್ಲಿ ಇನ್ನೊಂದು ನಾನು ಗಮನಿಸಿದ್ದೇನೆಂದರೆ, ಈ ವಿರೋಧ ಪಕ್ಷಗಳವರೆಲ್ಲ ಸೇರ್ಕೊಂಡು ಒಂದು ಗುಮ್ಮವನ್ನು ತಂದು ಇಡ್ತಿದ್ರಲ್ಲ ಅವಾಗ ಎಲೆಕ್ಷನ್ ಕಮಿಷನ್ ಸರಿ ಕೆಲಸ ಮಾಡ್ತಿಲ್ಲ, ವೋಟಿಂಗ್ ಡೇಟಾ ಸರಿ ಕೊಡ್ತಿಲ್ಲ, EVM ಸರಿ ಕೊಡ್ತಿಲ್ಲ. Now they should come out and say sorry. They are blaming exit poll. They should come out and say sorry. They are blaming exit poll, ಅದನ್ನ ಒಪ್ಕೊಳ್ಳಬೇಕು. ಕರೆಕ್ಟ್. ಈಗ ಇದೇ ಫಲಿತಾಂಶ ಬೇರೆ ಆಗ್ಬಿಟ್ಟಿದ್ರೆ NDAಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಪಾರವಾದ ಬಹುಮತ ಬಂದಿದ್ದಿದ್ರೆ ಮತ್ತೆ EVM ಬಗ್ಗೆ ಮಾತಾಡ್ತಿದ್ರು. ಹೌ ಮೆನಿ ಇಯರ್ಸ್ ಡು ಯು ಟಾಕ್ ಅಬೌಟ್ EVM? ವಿಚಾರನೇ ಇಲ್ಲ. EVM ವಿಚಾರವನ್ನ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಒಂದ್ಸರ್ತಿ ಬಗೆಹರಿಸಬಿಡ್ಬೇಕು. ಬಗೆಹರಿಸಾಗಿದೆ. ಎಲೆಕ್ಷನ್ ಕಮಿಷನ್ EVM ನ ದೂಷಿಸಿದ್ರಲ್ಲ ಮೊದಲಿಂದನೂ ನಾನು ಹೇಳ್ತೀನಿ, ನಾನು ಒಪ್ಪಲ್ಲ. ಯಾಕಂದ್ರೆ ನೀವು ಅದನ್ನ ಮೊದಲೇ ಸೆಟ್ಲ್ ಮಾಡ್ಕೋಬೇಕು. ಸುಮ್ಮನೆ ಗುಮ್ಮ ಹೊರಿಸೋದು ಇದೆಯಲ್ಲ, ಜನಕ್ಕೆ ಕಷ್ಟ ಆಗುತ್ತೆ. ಏನೇನೋ ಎಲ್ಲ ನರೇಟಿವ್ಗಳನ್ನ ಸೆಟ್ ಮಾಡ್ಲಿಕ್ಕೆ ಸುಮ್ಮನೆ ಗೆಲ್ಲಕ್ಕಾಗಲ್ಲ ಅಂದ್ರೆ ಅದನ್ನ ಹೇಳ್ಬಿಡು. ಈಗ ಪ್ರಶಾಂತ್ ಕಿಶೋರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆರಂಭದಲ್ಲಿ. ಒಂದು ವೆಸ್ಟ್ ಬೆಂಗಾಲ್, ನೀವು ಅದನ್ನು ಹೇಳಿದ್ರಿ. ಒಡಿಶಾ ಆ್ಯಂಡ್ ತೆಲಂಗಾಣ, ಮುಖ್ಯವಾಗಿ ಎರಡು, ಒಡಿಶಾ, ತೆಲಂಗಾಣ, ಆಂಧ್ರ ಪ್ರದೇಶ್, ಇಲ್ಲಿ ಈಸ್ಟ್ ಅಂಡ್ ಸೌತ್ ಅಲ್ಲಿ ಅಲ್ಲಿ ನಿಮಗೆ ಜಾಸ್ತಿ ಬರುತ್ತೆ. ಯಾಕಂದ್ರೆ ನಿಜವಾಗಿ ಈಗ ಅವ್ರಿಗೆ ಜಾಸ್ತಿ ಆಗಿದೆ. 131 ಕ್ಷೇತ್ರಗಳ ಪೈಕಿ 60 ಬಂದರೆ 360, 370 ಅಥವಾ 400ಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಒಡಿಶಾದ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುವಂಥದ್ದು, BJP ಅಲ್ಲಿ ಅಂದರೆ ಬಿಜು ಜನತಾದಳಿದ್ದು, ಆಮೇಲೆ ನವೀನ್ ಪಟ್ನಾಯಕ್ ಅವ್ರದ್ದು ಆ ರೀತಿಯ ಒಂದು ಸೋಲು. ಅದು ಹಿಂಗೆ ಬಿಜು ಜನತಾದಳವರು ನವೀನ್ ಪಟ್ನಾಯಕ್ ಅವರು ಹಿ ಈಸ್ ವೀಕ್, ಫಿಸಿಕಲಿ ವೀಕ್, ರೈಟ್? ಅವರು ಅವರಷ್ಟು ಅಲ್ಲಲ್ಲ ಅಷ್ಟು ಶಕ್ತಿ ಇಲ್ಲ ಅಂತ ಇದ್ದಾಗ BJP ಫಾರ್ ದ ಫಸ್ಟ್ ಟೈಮ್ ಟುಕ್ ನವೀನ್ ಪಟ್ನಾಯಕ್ ಹೆಡ್ ಆನ್. ಇದುವರೆಗೂ ಯಾವ ಎಲೆಕ್ಷನಲ್ಲೂ ಮಾಡಿರಲಿಲ್ಲ. ಇದುವರೆಗೂ ಯಾವ ಎಲೆಕ್ಷನಲ್ಲೂ ಮೋದಿ ವಾಸ್ ನಾಟ್ ಅಗ್ರೆಸಿವ್. ಈ ಸಲ ಮೋದಿ ಹೋಗಿ, ಅಮಿತ್ ಶಾ ಹೋಗಿ, ದೇವರ್ ಆಲ್ ಅಗ್ರೆಸಿವ್ ಅಗೇನ್ಸ್ಟ್ ನವೀನ್ ಪಟ್ನಾಯಕ್. ಆರೋಗ್ಯದ ಬಗ್ಗೆ ತನಿಖೆನೂ ನಡೆಸ್ತೀವಿ ಅಂತೆಲ್ಲ ಹೇಳಿಬಿಟ್ರು. ಎಕ್ಸಾಕ್ಟ್ಲಿ. ಹಾಗೆಲ್ಲ ಮಾಡಿದಾಗ ಪ್ರಾಬಬ್ಲಿ ಫೆಟಿಗ್ ಅಂತಿರುತ್ತೆ. ವೋಟರ್ಸ್ ಫೆಟಿಗ್ ಇರುತ್ತೆ. ಈ ನರೇಂದ್ರ ಮೋದಿ ಅವರಿಗೆ ಈ ಸಲ ಈ ಫಲಿತಾಂಶ ಬಂದಿರೋದಕ್ಕೂ ಬಹುಶಃ ಒಂದು ಫೆಟಿಗ್ ಕಾರಣ. ನಾವೆಲ್ಲ ಏನೇನೆಲ್ಲ ಕಾರಣಗಳನ್ನ ಚರ್ಚೆ ಮಾಡ್ತಿದೀವೋ ಇದೆಲ್ಲದ್ರ ಜೊತೆಗೆ ಅಥವಾ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಫೆಟಿಗ್ ಇರ್ಬೋದು, ಒಂದು ಸುಸ್ತಾಗಿರುತ್ತೆ. ಬೇರೆ ಇನ್ನೇನಾದ್ರು ನೋಡೋಣ ಅಂತ ಹೇಳಿ ಆ ಥರ ಇದ್ರೂ ಇರಬಹುದು. ಅದಕ್ಕೆ ಕಾರಣ ಅಂತಂದ್ರೆ ಯಾವುದು ಇರೋದಿಲ್ಲ, ಒಂದು ಚೇಂಜ್. ಕರೆಕ್ಟ್. ಒರಿಸ್ಸಾದಲ್ಲಿ ಬಹುಶಃ ಅದಾಗಿದೆ. ನವೀನ್ ಪಟ್ನಾಯಕ್ ಇಷ್ಟು ವರ್ಷ ಆದ ನಂತರ ನಾವು ಇನ್ನೂ ಯಾಕೆ ನವೀನ್ ಪಟ್ನಾಯಕ್ ಬಗ್ಗೆ ಮಾತಾಡ್ತಿದ್ದೀವಿ? ದೇರ್ ಈಸ್ ಸಮ್ ಅದರ್ ಹೋಪ್ ಕಮಿಂಗ್ ಇನ್ ಅವರ್ ವೇ. ನಾಳೆ ಮೋದಿಯವರೇ ಪ್ರಧಾನಿ ಆಗಬಹುದು. ಮೋದಿಯವರೇ ಬಂದು ಹೇಳ್ತಿದ್ದಾರೆ, ಸೊ ವೈ ನಾಟ್ ಟ್ರೈ ಹಿಮ್ ಔಟ್, ವೈ ನಾಟ್ ಟ್ರೈ ಔಟ್ BJP ಅನ್ನುವ ಒಂದು ಭಾವ ಬಂದಿರಬಹುದು. ಮತ್ತೆ ನವೀನ್ ಪಟ್ನಾಯಕ್ ಅವರು ಕೂಡ ಅವರ ಸಾಧನೆ ಅವರು BJP ಇರ್ಬೋದು, JDS ನವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು,
ಎಲ್ಲ ಗೆದ್ದಂಥ ಸಂಸತ್ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತು, ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಸುಮಾರು 15ರಿಂದ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಲೆಕ್ಕಾಚಾರ ಹಾಕೊಂಡಿದ್ದು. ಆದರೆ ನಮ್ಮ ಲೆಕ್ಕಾಚಾರದಂತೆ, ನಮ್ಮ ಅನಿಸಿಕೆಯಂತೆ, ನಮ್ಮ ಕ್ಯಾಲ್ಕುಲೇಷನ್ನಂತೆ ಆಗಲಿಲ್ಲ. ಆದರೆ 2019ರಲ್ಲಿ 1 ಸ್ಥಾನವನ್ನು ಗೆದ್ದಿದ್ದು. ಈ ಸಾರಿ 9 ಸ್ಥಾನಗಳನ್ನು ಗೆದ್ದಿದ್ದೀವಿ. ಮತ್ತೆ ವೋಟ್ ಶೇರು ಈ ಸಾರಿ ನಮಗೆ 45.34% ಬಂದಿದೆ. ಈ ವರ್ಷ ಸ್ಟೇಟಿಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ನಾನು. 45.34. ಬಿಜೆಪಿಗೆ 46.04. ಅಂದರೆ ಡಿಫರೆನ್ಸ್ ಈಸ್ ಲೆಸ್ ದ್ಯಾನ್ 1%. ಅದೇ 2019ರಲ್ಲಿ ಅವ್ರಿಗೆ 51.38% ಬಂದಿತ್ತು. ನಮಗೆ 31.88% ಬಂದಿತ್ತು. ಸೊ ನಾನು 2019ಕ್ಕಿಂತ ನಮ್ಮ ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ. ವೋಟಿಂಗ್ ಶೇರು ಇದೆಯಲ್ಲ, ನಮ್ಮ ವೋಟಿಂಗ್ ಶೇರ್ ಹೆಚ್ಚಾಗಿದೆ. ಅವರು 51.38ರಿಂದ 46.04ಕ್ಕೆ ಬಂದಿದ್ದಾರೆ. ಅದು ಅಲಯನ್ಸ್ ಮಾಡ್ಕೊಂಡು, JDS ಜೊತೆ ಅಲಯನ್ಸ್ ಮಾಡ್ಕೊಂಡು, BJP 46.04, ನಾವು 45.34, JDS 5.72, 5.72 ಅಂದರೆ 2 ಸೇರಿಸಿದ್ರೆ ಜಾಸ್ತಿ ಆಗುತ್ತೆ. ಆದರೆ ಹೋದ ಸಾರಿ JDS 2019ರಲ್ಲಿ 9.67% ತಗೊಂಡಿತ್ತು. 9.67%. ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ನಾವು ತಗೊಂಡ್ರೆ ಕಡಿಮೆ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಾಪ್ಯುಲರ್ ವೋಟ್ಸ್ ಆಫ್ BJP and JDS has been reduced when compared to 2019 Lok Sabha election. Our share in the polling is increased.
ದಟ್ ಈಸ್ ಮೈ ಇಂಟೆನ್ಷನ್. ಬಿಜೆಪಿ ಸುಮಾರು 5ಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಕಡಿಮೆ ಆಗಿದೆ ಕಳೆದ ಸಾರಿಗೆ.